ವೀಕ್ಷಕರು ನಮಸ್ಕಾರ. ನಂಜನಗೂಡಲ್ಲಿದ್ದೀನಿ. ನಂಜನಗೂಡಲ್ಲಿ ಸುದ್ದಿ ಮಾಡ್ತಾನೇ ಇದ್ದೀನಿ ನಿರಂತರವಾಗಿ. ಇಲ್ಲಿ ತಾವು ನೋಡ್ತಿರೋದು ಮಡಿವಾಳ ಜನಾಂಗದ ಒಂದು ಸಮುದಾಯ ಭವನ. ಸರ್ಕಾರ ಜಾಗ ಕೊಟ್ಟಿದೆ, ಅನುದಾನ ಬಂದಿದೆ, ಕಟ್ಟಿದ್ದಾರೆ, ಸಂತೋಷ, ಕಟ್ಟಲಿ. ಬಟ್ ಸುವ್ಯವಸ್ಥಿತವಾಗಿ ಕಟ್ಟಬೇಕಾಯ್ತು, ಸುವ್ಯವಸ್ಥೆ ಇರೋ ಕಡೆ ಕಟ್ಟಬೇಕಾಯ್ತು. ತಾವು ಏನು ನೋಡ್ತಾ ಇದ್ದೀರೋ ನೋಡಿ, ಹೊಳೆ ಬಂದರೆ ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ, ಮತ್ತು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇಲ್ಲಿದೆ. ಮತ್ತು ದಯವಿಟ್ಟು ಇಲ್ಲಿ ಇರೋವಂಥದ್ದು ಸರ್ಕಾರ ಏನು ಕೊಟ್ಟಿದೆ ಅದು ತಕ್ಕಂಗೆ ಇಲ್ಲಿರೋಂಥ ಏನು ಜಾಗ ಇದೆ ಇಲ್ಲೂ ಕೂಡ ಒಂದು ಸ್ವಲ್ಪ ಅವ್ರಿಗೆ ನೀಟಾಗಿ ರೆಡಿ ಮಾಡಿಸ್ಕೊಡ್ಬೇಕು. ಮತ್ತು ಇಲ್ಲಿ ನೀರು ಬರೆದಿರೋ ಥರ ಅವ್ರಿಗೆ ಕೂಡ ಮಾಡಿಸ್ಕೊಡ್ಬೇಕು. ಹಾಗಾಗಿ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಅದು ಯಾವಾಗ ಮುಗೀತದೆ ಅಂತ ಸಂಬಂಧಪಟ್ಟಂಥ ಸಮುದಾಯದವ್ರನ್ನೇ ಕೇಳಬೇಕು. ಒಳ್ಳೆಯದಾಗಲಿ, ಕೊಟ್ಟಿರೋದು ವಿಚಾರವಾಗಿ ಒಳ್ಳೆಯದೇ. ಬಟ್ ಬೇಗ ಇದನ್ನು ಅನುದಾನ ಕೊಟ್ಟಿರೋಂಥದ್ದು ಶಂಕುಸ್ಥಾಪನೆ ಆಗಿ ಉದ್ಘಾಟನೆ ಆಗೋ ಮಟ್ಟಿಗೆ ಆದರೆ ಇನ್ನೂ ಅನುಕೂಲ. ಮತ್ತು ಇಲ್ಲಿ ಇನ್ನೂ ಒಂದಷ್ಟು ಕೆಲಸಗಳಾಗಬೇಕು. ಉದಾಹರಣೆಗೆ ತೊಗೊಂಡು ನೋಡ್ತಾ ಇದ್ದೀನಿ, ಇಲ್ಲಿ ಬರೋಕ್ಕೆ ಆಗಲ್ಲ ಇಲ್ಲಿ. ಹಾಗಾಗಿ ಸೂಕ್ತ ವ್ಯವಸ್ಥೆ ಮಾಡುವಂಥದ್ದು ಮಾಡಬೇಕು. ಮತ್ತು ಇಲ್ಲಿ ಅತಿ ಹೆಚ್ಚು ಗಲೀಜುಗಳು ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮಡಿವಾಳ ಜನಾಂಗ ಇದು ನಂಜನಗೂಡು ತಾಲೂಕು ಮಡಿವಾಳ ಸಮುದಾಯ ಭವನ ಇದು. ದಯವಿಟ್ಟು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಏನು ಇವ್ರಿಗೆ ಏನು ಅನುದಾನ ಕೊಟ್ಟರೆ ಏನು ಪ್ರಯೋಜನ ಅಂತೇಳಿ. ಯಾಕೆಂದರೆ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಗೆ ಇಲ್ಲ ಅಂದಮೇಲೆ ಅನುದಾನ ಕೊಟ್ಟರು ಪ್ರಯೋಜನ ಇಲ್ಲ. ಬಂದು ಅದನ್ನು ಅಳವಡಿಸ್ಕೊಬೇಕು ಅನ್ನೋದು ತುಂಬ ಕಷ್ಟ ಇದೆ. ತಾವು ನೋಡ್ತಾ ಇದ್ದೀರಾ, ಈ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇಲ್ಲಿ ಅನುದಾನ ಕೊಟ್ಟು ಏನು ಪ್ರಯೋಜನ ಆಯಿತು ಅನ್ನೋದು ಸಾರ್ವಜನಿಕ ಪ್ರಶ್ನೆ ಮತ್ತು ಮಡಿವಾಳ ಜನಾಂಗದ ಪ್ರಶ್ನೆ. ತಾವು ನೋಡ್ತಾ ಇದ್ದೀರಾ ಇಲ್ಲಿ ಇಷ್ಟು. ಹಾಗಾಗಿ ದಯವಿಟ್ಟು ಇದು ಸುಸಜ್ಜಿತವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಸಮುದಾಯದ ಎಲ್ಲ ಮುಖಂಡರು ಕೂಡ ಇದ್ರ ಪರವಾಗಿ ಇನ್ನೂ ಒಂದಷ್ಟು ವ್ಯವಸ್ಥೆಗಳ ಮಾಡಿಸ್ಕೊಬೇಕು ತಾವು. ನೋಡಿ, ಇಷ್ಟೆಲ್ಲ ಇದೆ ಇಲ್ಲಿ. ಬಟ್ ಇಲ್ಲಿ ಪಕ್ಕದಲ್ಲೇ ಹೊಳೆ ಇರೋದ್ರಿಂದ ನಾಳೆ ದಿನ ಏನಾನ ಹತಾಶುರಿ ಆದರೆ ತುಂಬ ಕಷ್ಟ ಆಗುತ್ತೆ. ಅದು ನೀರು ಬರ್ದಿರೋ ಥರ ಇಲ್ಲಿ ಮಾಡಿಕೊಡ್ಬೇಕು. ತುಂಬಾ ಇಲ್ಲಿ ವ್ಯವಸ್ಥಿತವಾಗಿ ಮಾಡೋವಂಥ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳು ದಯವಿಟ್ಟು ಮಡಿವಾಳ ಜನಾಂಗಕ್ಕೆ ಸಹಾಯ ಹಸ್ತ ಮಾಡಬೇಕು. ಮತ್ತು ಅವರ ಗುರುಗಳಾದಂತಹ ಅವರು ಕೂಡ ಇದ್ರ ಬಗ್ಗೆ ತುಂಬಾ ಹೋರಾಟ ಮಾಡಿ ಒಂದು ಸಮುದಾಯ ಭವನ ತಂದಿದ್ದೀರಾ, ಸಂತೋಷ. ಹಾಗಾಗಿ ಇದನ್ನು ಆದಷ್ಟು ಬೇಗ ಉದ್ಘಾಟನೆ ವ್ಯವಸ್ಥೆಗೆ ಮಾಡಿಸ್ಕೋಬೇಕು ತಾವು. ಅದಕ್ಕಿಂತ ಮೊದಲು ಸುವ್ಯವಸ್ಥೆನೇ ಮಾಡಿಸ್ಕೊಬೇಕು ತಾವು. ಅಲ್ಲಿ ತಾವೇನು ಇದ್ರೆ ನೋಡಿ, ಇಲ್ಲಿ ನೀರು ಮಕ್ಕಳು ನಾಳೆ ದಿನ ಕಾರ್ಯಕ್ರಮಗಳಾದಾಗ ಎಲ್ಲ ಮಕ್ಕಳುಗಳು ಓಡಾಡ್ತಾರೆ, ಯಾವಾಗ ತೊಂದರೆ ಆಗೋದು ಬೇಡ. ಹಾಗಾಗಿ ಇಲ್ಲೇನು ನೋಡ್ತಾಯಿದ್ರು ಇಷ್ಟೆಲ್ಲ ವ್ಯವಸ್ಥೆ ಇದೆ. ಬರೋಕ್ಕೆ ವ್ಯವಸ್ಥೆ ಆಗ್ಬೋದು, ಅಥವಾ ಬೇರೆ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಜನಪ್ರತಿನಿಧಿಗಳಿಗೆ ಬರೋಕ್ಕೆ ಮುಜುರ ಆಗುತ್ತೆ. ಆ ಥರ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನು ರೆಡಿ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಮಡಿವಾಳ ಸಮಾಜದವರು ಕೂಡ ಮತ್ತು ಸಾರ್ವಜನಿಕರು ಕೇಳ್ತಾರೆ.